ಅದು ಸ್ವಾಭಾವಿಕ. ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದೆ, ಅದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು. ಈಗ ವೀರಶೈವರು ಶೈವ ಧರ್ಮದ ಒಂದು ಭಾಗ, ಹಿಂದೂ ಧರ್ಮದ ಒಂದು ಭಾಗ, ಹಿಂದೂ ಪದ ಅಂತೇಳಿ ಶೈವ ಅಂತೇಳಿ. ಬಸವಣ್ಣ ಶೈವ, ಶ್ರೇಷ್ಠ ಶೈವ ನಮ್ಮ ಜಿಲ್ಲೆಯಲ್ಲಿ ಬಂದಂಥವ್ರು. ಇವತ್ತು ನಾನು ಬಸವ ಜನ್ಮಭೂಮಿಯಿಂದ ಬಂದವನು. ನಮ್ಮ ಸಂಸ್ಥೆನೇ ತಗೊಳ್ಳಿ, ನಮ್ಮ ಸಂಸ್ಥೆಯಲ್ಲಿ ಪಂತನಾದ ಶಿವಯೋಗಿಗಳು 770 ಅಮರಗಣಗಳ ಲಿಂಗದ ಗುಡಿ ಮಾಡಿದ್ದಾರೆ. ಅಷ್ಟೇ ಬಂದಾಗ ತೋರಿಸ್ತೀನಿ ನಿಮಗೆ. ಎಲ್ಲ ಶರಣರ ಹೆಸರಲ್ಲೇ ಒಂದೊಂದು ಲಿಂಗಗಳು ಇದು ಮಾಡಿದಂಥ ಪಂತನಾದ ಶಿವಯೋಗಿಗಳು ಅವರು ಸಹ ಶೈಕ್ಷಣಿಕ ಕ್ರಾಂತಿ ಮಾಡಿದಂಥವ್ರು. ನಮ್ಮದು ಬಿಜಾಪುರ್ ಲಿಂಗಾಯತ್ ಎಜುಕೇಶನ್ ಸೊಸೈಟಿ, ಪ್ರಭಾಕರ್ ಕೋರೆದು ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ. ಸೊ ಹೀಗಾಗಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದೆ. ಎಲ್ಲ ಕಡೆ ಬ್ರಾಹ್ಮಣರಲ್ಲಿ ಇಲ್ವಾ? ಏನೋದವಲ್ಲ, ನಾಲ್ಕು ಯಾವ ಬೇರೆ ಬೇರೆ ಇದಾವೆ ಅಲ್ಲಿ ಏನ್ರಿ, 3-4 ಪಂಗಡಗಳು ಏನೋದವಲ್ಲ, ಅರ್ಥ ಇದಾವೆ. ಸೊ ಹೀಗಾಗಿ ನಮ್ಮಲ್ಲಿ ವೀರಶೈವ ಲಿಂಗಾಯತ ಬೇರೆ ಇದಾವೆ. ಅದು ಆಚರಣೆಗಳಲ್ಲಿ ವೀರಶೈವದಲ್ಲಿ ಆಚರಣೆಗಳು ಬೇರೆ ಇದಾವೆ, ಲಿಂಗಾಯತರ ಆಚರಣೆಗಳು ಬೇರೆ ಇದಾವೆ. ಬಸವಣ್ಣ ಹೇಳಿದ್ದು ಬೇರೆ, ಇವರು ಹೇಳುದು ಬೇರೆ, ಎಲ್ಲವೂ ಕೂಡ ಅದಾವೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದಾವೆ. ಸ್ವಾಭಾವಿಕವಾಗಿ ಎಲ್ಲಾ ಧರ್ಮ ಬ್ರಾಹ್ಮಣರಲ್ಲೇ ಪೂರ್ವ ಅದೇನೋ ನಮ್ಮ ಕೃಷ್ಣ ಕುಲ್ಲರ್ ಕುಕ್ಕಣೆ ಒಂದು ದಿವಸ ಬರೀಕ್ ಮಾಡ್ತಿದ್ರು ನನಗೆ. ಸ್ಮಾರಕ ಇದು 108 ಶೈವ ವೈಷ್ಣವ 108 ಇದಾವೆ. ಆದ್ರೆ ಒಂದು ನೀವು ಮೈಸೂರು ಸೆನ್ಸಸ್ ತಗೊಳ್ಳಿ, ಪ್ರಥಮ ಸೆನ್ಸಸ್ 1871 ಏನಾಗ್ತದೆ, ಲಿಂಗಾಯತರು ಅಂದ್ರೆ ಬಸವಣ್ಣವರು ಚತುರ್ವರ್ಣದ ವಾಪಸ್ ಅಂದ್ರೆ ಹಿಂದೂ ಧರ್ಮದ ಭಾಗವಾಗಿರ್ಲಿಲ್ಲ. ಚತುರ್ವರ್ಣದ ಹೊರಗೆ ಜೈನರು ಹೆಂಗಿದಾರಲ್ಲ, ಸಿಖ್ರು ಹೆಂಗಿದಾರಲ್ಲ ಹಂಗೆ. ಆಮೇಲೆ ನೀವು ಮದ್ರಾಸ್ ಸೆನ್ಸಸ್ ತಗೊಳ್ರಿ, ಪತ್ರಿಕಾಲನ್ನು ಶೈವೈಟ್ಸ್, ವಿಷ್ಣುವೈಟ್ಸ್, ಲಿಂಗಾಯಟ್ಸ್ ಅಂದ್ರೆ ಶೈವೈಟ್ಸ್ ಬೇರೆ, ವಿಷ್ಣುವೈಟ್ಸ್ ಬೇರೆ, ಲಿಂಗಾಯಟ್ಸ್ ಬೇರೆ. ಅದ್ರ ಸಲುವಾಗಿ ಇನ್ನೊಂದ್ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬೇಡ. ನಾನು ನೋಡಿ, ಈಗ ಒಂದು ಮಾತನ್ನ ನಾನು ಬಸವ ಧರ್ಮದ ಪರವಾಗಿ, ನಾನು ಧರ್ಮದ ಕಾಲನ ಲಿಂಗಾಯತಂತೆ ಬರ್ಸುತ್ತೆ. ನಾವು ಯಾವಾಗಲೂ ಕೂಡ ಡಿಫರ್ ಆಗಿಲ್ಲ, ಆಗುದೂ ಇಲ್ಲ. ನಾವು ಲಿಂಗಾಯತರು. ವೀರಶೈವ ನಮ್ಮ ಒಂದು ಭಾಗ. ಅವರು ಬಂದು ಹೆಂಗೆ ಸ್ವೀಕಾರ ಮಾಡಿದಾರೆ ಬಸವ ಧರ್ಮ, ಹಂಗೆ ಅವರು ಒಂದು ಸ್ವೀಕಾರ ಮಾಡಿದ್ದಾರೆ. ನಾವು ಹಿಂದೆ ಯಾರು ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದಾಗ ಲಿಂಗಾಯತ ಮತ್ತು ವೀರಶೈವರು ಯಾರು ಬಸವ ಧರ್ಮವನ್ನ ಸ್ವೀಕಾರ ಮಾಡಿದ್ದಾರೆ. ಮತ್ತು ಬಸವ ಧರ್ಮ ಸ್ವೀಕಾರ ಮಾಡಲಾದವ್ರು ಲಿಂಗಾಯತ ವಿರೋಧಿದವ್ರು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವಾಗ ಅಷ್ಟು ಇದು ಆಗಲಿ. ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ಬಿಡಿ ಆಗದನ್ನ ಅದನ್ನ ಮಾತಾಡೋದು ನೋಡಿ. ಸಮನಾರ್ಥಕ ಅಂದ್ರೆ ಏನು ಕೂಡ ಕರೀದ್ ಹಂಗೆ ಅಂತಾರೆ. ನಾವು ಲಿಂಗಾಯತ ವೀರಶೈವರು ಅಂತಾರೆ. ನಾನೀಗ ಬಹಳ ದೊಡ್ಡ ಮಾಡ್ಬೋದು. ನಾನು ಐ ಡೋಂಟ್ ನೋ ಗೆಟ್ ಇಂಟು ಡಿಬೇಟ್. ಮತ್ತು ಇದು ಒಂದು 2 ನಿಮಿಷನಾಗ ಹೇಳುವಂಥದ್ದಲ್ಲ, ಇದು ಬಹಳಷ್ಟು ಇದೆ. ನೋಡಿ ಕರೆಕ್ಟ್ ರೀ. ಈಗ ಸ್ವತಂತ್ರ ನಂತರ ಇಂಡಿಕ್ ರಿಲಿಜನ್ಸು, ಔಟ್ಸೈಡ್ ರಿಲಿಜನ್ಸ್ ಎರಡಿತ್ತು. ಕ್ರಿಶ್ಚಿಯಾನಿಟಿ, ಇಸ್ಲಾಮು. ಇಂಡಿಕ್ ರಿಲಿಜನ್ಸ್ ಯಾವುದು? ನಮ್ಮ ಸಿಖ್ಸು, ಜೈನ್ಸು, ಬೌದ್ಧರು, ಎಲ್ಲ ನಮ್ಮಲ್ಲೇ ಇರುವಂಥ ಧರ್ಮಗಳು. ಅವಕ್ಕೆ ಮಾನ್ಯತೆ ಸಿಕ್ಕಿದೆಯಾ? ಸ್ವತಂತ್ರ ಹತ್ರನೇ ಸಿಕ್ಕಿದೆಯಾ? ಜೈನರಿಗಂತೂ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಕೊಟ್ಟಂಥದ್ದು. ಹೀಗಾಗಿ ವಿಭಿನ್ನ ಇದೆ ಭೌಗೋಳಿಕವಾಗಿ. ಆಕ್ಚುಲಿ ಹಂಗೆ ನೋಡಿದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳ್ತಾರ, ಹಿಂದೂ ಇಸ್ ನಾಟ್ ಅ ರಿಲಿಜನ್, ಇಟ್ಸ್ ಅ ವೇ ಆಫ್ ಲೈಫ್. ವಿಡಿಯೋ ಇದೆಲ್ಲ ನೋಡಿ, ಕಿಪಿಂಗ್ ನನ್ನ ಕಡೆ ಕಳಿಸ್ತೀನಿ, ಶೇರ್ ಮಾಡ್ತೀನಿ. ಹಿಂದೂ ಇಸ್ ಅ ವೇ ಆಫ್ ಲೈಫ್, ನಾಟ್ ಅ ರಿಲಿಜನ್. ಹಮ್ ನೈ ಮಾರ್ನತೆ ಕರ್ತಾ ಖಡಕ್ ಆಗಿ ಹೇಳಿದಾರೆ ಅದನ್ನು ವಿಡಿಯೋ ಇಂಟರ್ವ್ಯೂ ನಂತರ. ಸೊ ಭೌಗೋಳಿಕವಾಗಿ ನಾವು ಹಿಂದೂಗಳು. ಪ್ರತಿಯೊಬ್ಬರು ಕೂಡ ಭಾರತ ದೇಶದಲ್ಲಿ ಇರುವಂತವ್ರು ಎಲ್ಲ 140 ಕೋಟಿ ಓವರ್ ಇಟ್ ಈಸ್. ಅವ್ರು ಜೈನರು ಇರ್ಬೋದು, ಸಿಖ್ರು ಇರ್ಬೋದು, ಬೌದ್ಧಿಸ್ಟ್ ಇರ್ಬೋದು, ಎಲ್ಲರೂ ಕೂಡ ಭೌಗೋಳಿಕವಾಗಿ 140 ಹಿಂದೂಗಳು. ಅದ್ರಾಗ 2 ಮಾತುಗಳಿಲ್ಲ. ಹಿಂದೂ ಇಸ್ ಅ ವೇ ಆಫ್ ಲೈಫ್. ನಾವು ಹಿಂದೂ ವಿರೋಧಿಗಳೂ ಅಲ್ಲ. ಬಸವಣ್ಣವರು ಹಿಂದೂ ಧರ್ಮದಲ್ಲಿ ಶೈವ ಬ್ರಾಹ್ಮಣರು ಬಹಳ ಶ್ರೇಷ್ಠ ಕುಟುಂಬ. ನಮ್ಮ ವಿಜಯಪುರ ಜಿಲ್ಲೆಯವರು ಹುಟ್ಟಿದಂಥವ್ರು. ಅವರು ಇದನ್ನ ಇದು ಮಾಡ್ತಾರೆ. ಅವ್ರಿಗೆ ಮುಂದುವರಿಬೋದಾಗಿತ್ತಲ್ಲ. ಅಂದ್ರೆ ಅಲ್ಲಿ ಅಸ್ಪೃಶ್ಯತೆ, ಅಸಮಾನತೆ ಏನೈತಲ್ಲ, ಇಟ್ಸ್ ಅ ರಿಫೈನ್ಡ್ ದಿಸ್ ಒನ್, ಸುಧಾರಿಸಿ ಇದು ಮಾಡುವಂಥದ್ದು. ಹೀಗಾಗಿ ನಾವಂತರೂ ನಮ್ಮ ಕನ್ಸಿಸ್ಟೆನ್ಸಿ ಸ್ಟ್ಯಾಂಡ್ ಇದೆ ಲಿಂಗಾಯತ್.